ಜನವರಿ 21ಕ್ಕೆ ಬರ್ತಾರೆ ಮೋದಿ ಅಯೋಧ್ಯೆಗೆ. ತಾರೀಕಿಗೆ ಮೋದಿ ಅಯೋಧ್ಯೆಗೆ ಹೋಗ್ತಾರೆ. ಜನವರಿ 22ರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೋದಿ ಪುಣ್ಯ ಸ್ನಾನವನ್ನ ಮಾಡಿ, ಯಾಕಂದ್ರೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರುವಂತದ್ದು. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಮೋದಿ ಪುಣ್ಯ ಸ್ನಾನ ಮಾಡ್ತಾರೆ. ಪುಣ್ಯ ಸ್ನಾನದ ಬಳಿಕ ಕಳಸದಲ್ಲಿ ಗರ್ಭಗುಡಿಗೆ ನೀರನ್ನ ತರ್ತಾರೆ ನಮೋ, ಅದು ಕೂಡ ಸರಿಯೂ ನದಿಯಿಂದ. ಜನವರಿ 21ಕ್ಕೆ ಮೋದಿ ಅವರು ಬರ್ತಾರೆ. 22ಕ್ಕೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಬಟ್ ಇದೀಗ ವಾತಾವರಣ ಪ್ರತಿಕೂಲವಾಗಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಒಂದು ದಿನ ಮುಂಚೆಯೇ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಎನಿವೆ ಏನೇ ಇರಲಿ, ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಈ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭವನ್ನ ಮೋದಿ ಅವರೇ ನಡೆಸ್ಕೊಡ್ತಾರೆ. ಅದಕ್ಕೆ 21ನೇ ತಾರೀಕಿಗೆ ಒಂದು ದಿವಸದ ಮುಂಚೆಯೇ ಬರ್ತಾ ಇದ್ದಾರೆ. 22ನೇ ತಾರೀಕು ಬೆಳಗ್ಗೆ 11 ಗಂಟೆ ವೇಳೆ ಮೋದಿ ಅಯೋಧ್ಯೆಗೆ ಬರುವಂತಹ ಕಾರ್ಯಕ್ರಮ ನಿಗದಿ ಆಗಿತ್ತು ಮುಂಚೆ. ಅದೇ ಹೇಳಿದ್ದು, ವಾತಾವರಣದ ಸಮಸ್ಯೆ ಇರೋದ್ರಿಂದ ಒಂದಿನ ಮುಂಚೆ ಹೋಗ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅರುಣ್ ನೀಡ್ತಾರೆ. ಅರುಣ್, ರಾಮ ಮಂದಿರ ಜೊತೆಗೆ ಅಯೋಧ್ಯೆಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ವಿಶೇಷವಾದಂತಹ ಮತ್ತು ನಮಗೆ ಗೊತ್ತಿರದ ಸಂಗತಿನ ತಿಳಿಸ್ಕೊಡ್ತಾ ಇದ್ರಿ. ಮಗದೊಂದ್ ಕಡೆ ನಾವೀಗ ಮೋದಿ ಬರೋದ್ರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಇದ್ರಿ. ಸದ್ಯಕ್ಕೇನು ವಿಚಾರವನ್ನ ತಿಳಿಸ್ಕೊಡಕ್ ಬಯಸ್ತೀರಿ ಅಂತ? ವಿದ್ಯಾ, ಪ್ರಧಾನಿ ನರೇಂದ್ರ ಮೋದಿ ಅವರು 21ಕ್ಕೆ ಬರ್ತಾರೆ ಅನ್ನುವಂಥದ್ದಿದೆ. ಈಗಾಗಲೇ ಅವರು 11 ದಿನಗಳಿಂದಲೂ ಕೂಡ ಉಪವಾಸವನ್ನು ಮಾಡ್ತಾ ಇದ್ದಾರೆ. ಕಾರಣ 21ಕ್ಕೆ ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಅನೇಕ ವಿಧಿವಿಧಾನಗಳನ್ನ ನೆರವೇರಿಸಬೇಕಾಗತ್ತೆ. ಆ ದೃಷ್ಟಿಯಿಂದ ಅವರು ಬರ್ತಾರೆ. ಅದು ಹೇಗೆ ಶೆಡ್ಯೂಲ್ ಫಿಕ್ಸ್ ಆಗಿದೆ ಅದಕ್ಕೆ ತಕ್ಕಂಗಿರುತ್ತೆ. ಬಟ್ ಆಲ್ಮೋಸ್ಟ್ ಆಲ್ ಅಯೋಧ್ಯೆ 20ರ ಮಧ್ಯಾಹ್ನದಿಂದನೇ ಸಂಪೂರ್ಣವಾಗಿ ಕೆಲವು ರಸ್ತೆಗಳನ್ನ ಬಂದ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈಗಿರುವಂತಹ ಸದ್ಯದ ಅಪ್ಡೇಟ್ಸ್ ಪ್ರಧಾನಿ ಮೋದಿ ಅವರ ವಿಚಾರದಲ್ಲಿ. ಇನ್ನೊಂದು ಕಡೆಗೆ ಮಂದಿರದ ವಿಚಾರದಲ್ಲಿ ಹೇಳ್ತಾ ಇದ್ರಿ, ಗರ್ಭಗುಡಿಯ ಒಳಗಡೆಗೆ 12:45ಕ್ಕೆ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿ. ಬಟ್ ಅತಿ ಮುಖ್ಯವಾಗಿ ಈ ಗರ್ಭಗುಡಿಗೆ ಚಿನ್ನದ ಲೇಪನವನ್ನ ದ್ವಾರದಲ್ಲಿ ಅಂಟಿಸಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಕೂಡ ಆಗಿದೆ ವಿದ್ಯಾ, ಅದರ ದೃಶ್ಯಗಳನ್ನ. ಆಮೇಲೆ ದ್ವಾರ ಬಾಗಿಲು ಒಳಗಡೆಗೆ ಗರ್ಭಗುಡಿಗೆ ಯಾರಿಗೂ ಕೂಡ ಅಲೋ ಮಾಡ್ತಾ ಇಲ್ಲ, ಸಂಪೂರ್ಣವಾಗಿ ಬಂದ್ ಮಾಡಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡುವಂತವರಿಗೂ ಕೂಡ ಗರ್ಭಗುಡಿಗೆ ಹೋಗ್ತಾ ಇಲ್ಲ. ಅದರ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಅದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಟ್ಟಿದ್ದಾರೆ. ಕಾಣಿಸುತ್ತೆ ನಿಮಗೆ ಆ ದೃಶ್ಯದಲ್ಲಿ, ಚಿನ್ನದ ಲೇಪನ ಇರುವಂತಹ ಬಾಗಿಲುಗಳು ಬಂದಾಗಿದೆ. ಅದೇ ಗರ್ಭಗುಡಿ ವಿದ್ಯಾ. ಮೋದಿ ಅವರು ಒಂದು ದಿವಸದ ಮುಂಚೆಯೇ ಹೋಗ್ತಾ ಇದ್ದಾರೆ. ಕಾರಣಗಳು ಇದೀಗ ಒಂದು ಹಲವು ಕಾರ್ಯಕ್ರಮಗಳಿರೋದ್ರಿಂದ ಮುಂಚಿತವಾಗಿ ಬರ್ತಾ ಇದ್ದಾರೆ. ರಸ್ತೆಗಳನ್ನ ಕೂಡ ಬಂದ್ ಮಾಡಿರ್ತಾರೆ. ಹಾಗಾಗಿ ಒಂದು ದಿವಸದ ಮುಂಚೆಯೇ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಏನೇ ಇರಲಿ, ಮೋದಿ ಅವರೇ ಪ್ರಾಣ ಪ್ರತಿಷ್ಠಾಪನೆಯನ್ನ, ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವಂಥದ್ದವತ್ತು